ಮೈಸೂರು ಗಜಪಡೆಯ ಮಾವುತರು ಮತ್ತು ಕಾವಡಿಗರ ಕುಟುಂಬಕ್ಕೆ ಇವತ್ತು ಉಪಹಾರದ ವ್ಯವಸ್ಥೆಯನ್ನ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಅವರು ಕೂಡ ಹಮ್ಮಿಕೊಂಡಿರುವುದು. ನೇರವಾಗಿ ಮಾತನಾಡಿಸ್ತೀನಿ. ಮೇಡಮ್, ಕಳೆದ 2008ರಿಂದಲೂ ಕೂಡ ನೀವು ಮಾವುತರ ಕುಟುಂಬ ಮತ್ತು ಕಾವಡಿಗರ ಕುಟುಂಬಕ್ಕೆ ಉಪಹಾರದ ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ರೆ, ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗುತ್ತೆ ಇವರೆಲ್ಲರನ್ನ ನೋಡಿ. ಕಾಡಲ್ಲಿದ್ರು, ಕಾಡಿನ ವಸ್ತು ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ನಮ್ಮ ಸರ್ಕಾರ ಅವರಿಗೆ ಸರ್ಕಾರಿ ನೌಕರನಾಗಿ ಮಾಡಿದೆ. ಆ ಕೃತಜ್ಞತೆಯನ್ನು ಅವ್ರು ಇಟ್ಕೊಂಡಿದ್ದಾರೆ. ಈಗಲೂ ನಾನು ಬರ್ತಾ ಇದ್ದೀನಿ. ಅವರು ಪ್ರತಿ ವರ್ಷ ನನ್ನನ್ನು ಕೇಳ್ತಾರೆ, ನಾನು ಅವರನ್ನು ಕೇಳ್ತೀನಿ. ಅದಕ್ಕಾಗಿ ಉಪಹಾರ ಬಡಿಸಿರೋದು ಖುಷಿ ಆಯ್ತು. ಅವರೆಲ್ಲರೂ ಬಂದು ಅವರ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇರೋದು ಬಹಳ ಮುಖ್ಯವಾಗಿ. ಅವರ ಮಕ್ಕಳಿಗೆ ಶಿಕ್ಷಣ ಕೊಡ್ತಿದ್ದಾರೆ, ಅದು ಆನಂದ ತಂದಿದೆ. ಜೊತೆ ಮಾತಾಡಿದ್ರಿ ಮೇಡಮ್, ಎಷ್ಟು ಖುಷಿ ಇದೆ ಮೇಡಮ್ ಅವ್ರಿಗೆ? ಅವ್ರಿಗೆ ತುಂಬಾ ಖುಷಿ ಇದೆ. ದೇ ಆರ್ ವೆರಿ ಹ್ಯಾಪಿ, ಖುಷಿಯಾಗಿದೆ. ನೀವು ಕೂಡ ಮೇಡಮ್ ಚಾಮುಂಡಿ ಬೆಟ್ಟ ಕಾಲ್ನಡಿಗೆಯಲ್ಲಿ ಹೋಗುವಂತದ್ದು ಬೆಟ್ಟ ಪ್ರತಿ ವರ್ಷದಂತೆ ಈ ವರ್ಷ ಮಾಡ್ತಾ ಇದ್ವಿ ಅಷ್ಟೇ. ಒಂದು ಮನವಿ ಮಾಡಿದ್ರು ಮೇಡಮ್, ಅಂದ್ರೆ ಕಾವಡಿ ಒಂದಷ್ಟು ಸಂಬಳ ವ್ಯತ್ಯಾಸ ಇದ್ರೆ ಅದನ್ನ ಬಗೆಹರಿಸಬೇಕು. ಅಧಿಕಾರಿಗಳ ಜೊತೆ ಮಾತಾಡಿ ಯಾವ ಕೇಡರಲ್ಲಿ ಅವರನ್ನ ಹಾಕಿದ್ದಾರೆ, ಯಾವ ಕೇಡರಲ್ಲಿ ಮುಂದುವರಿಸಬಹುದು. ಯಾಕಂದ್ರೆ ಅವರಿಗೆ ಶಿಕ್ಷಣ ಇರಲಿಲ್ಲ. ನಾನು ಅವರನ್ನ ಅಪಾಯಿಂಟ್ಮೆಂಟ್ ಮಾಡುವಾಗ ಅವರಿಗೆ ಶಿಕ್ಷಣ ಇರಲಿಲ್ಲ. ಶಿಕ್ಷಣದ ರಿಲ್ಯಾಕ್ಸೇಷನ್ ಆಗಿದೆ. ನಮ್ಮ ರಾಜ್ಯದಲ್ಲಿ 7ನೇ ತರಗತಿ ಪಾಸ್ ಆಗೋದು ಕಂಪಲ್ಸರಿ ಯಾವುದೇ ಪೋಸ್ಟಿಗೆ. ಆದ್ರೆ ಅವರ ಸಲುವಾಗಿ ಇದನ್ನ ರಿಲ್ಯಾಕ್ಸೇಷನ್ ಮಾಡಿತ್ತು. ಇವಾಗ ವಿಚಾರಿಸಿ ಏನಾದ್ರೂ ಅವ್ರಿಗೆ ಒಂದು ನೆರವು ಕೊಡುವ ಪ್ರಯತ್ನ ಮಾಡೋಣ. ಇದಿಷ್ಟು ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹರ್ಷ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮೈಸೂರು.